ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್‌ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಮುಖ್ಯವಾದ ಹಾಗೂ ಉಪಯುಕ್ತವಾದ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಹೌದಾ ಸ್ನೇಹಿತರೆ, ಅದು ದೀಪ. ಹೌದು ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ನಾವು ದೀಪಗಳನ್ನು ಹೆಚ್ಚಿನದಾಗಿ ಪೂಜೆ ಹಾಗೂ ಆರಾಧನೆ ಮಾಡೋದ್ರಿಂದ ಅನೇಕ ರೀತಿಯ ಕಷ್ಟಗಳಿಂದ ಹೊರಬರಬಹುದು. ಹೌದು ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನು ಒಂದು ಕೋಣೆಯ ಒಳಗೆ, ಕತ್ತಲೆಯ ಕೋಣೆಯೊಳಗೆ ಬಿಟ್ಟಾಗ ಆ ವ್ಯಕ್ತಿಗೆ ತಾನು ಏನು ಮಾಡಬೇಕು ಹಾಗೂ ತಾನು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಸ್ಥಿತಿಯಲ್ಲಿ ಆ ವ್ಯಕ್ತಿ ತುಂಬಾನೇ ಗಂಭೀರವಾಗ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಒಂದು ಬೆಳಕು ಬಂದಾಗ ಆ ವ್ಯಕ್ತಿಗೆ ಗೊತ್ತಾಗತ್ತೆ ತಾನು ನಂತರ ಯಾವ ದಾರಿಯಲ್ಲಿ ಸಾಗಬೇಕು, ತನ್ನ ಗುರಿ ಎಲ್ಲಿದೆ ಎನ್ನುವುದು ಆ ವ್ಯಕ್ತಿಗೆ ಗೊತ್ತಾಗತ್ತೆ. ಹೌದು ಸ್ನೇಹಿತರೆ, ದೀಪದ ಮಹತ್ವ ಇಷ್ಟೇನೆ. ಹೌದು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿ ದಾರಿಯಲ್ಲಿ ಸಾಗಿದರೆ ತಾನು ಒಂದು ಉತ್ತಮವಾದ ಗುರಿಯನ್ನ ತಲುಪಬಹುದು ಎಂಬುದನ್ನು ಈ ದೀಪ ತಿಳಿಸುತ್ತೆ. ದೀಪ ಎಂಬುದು ಕತ್ತಲೆಯನ್ನು ಹೊರದೋಡಿಸುತ್ತೆ. ಕತ್ತಲೆಯನ್ನು ಓಡಿಸಿ ತನ್ನ ಜೀವನದಲ್ಲಿ ಅದ್ಭುತವಾದ ಬೆಳಕನ್ನು ನೀಡುತ್ತೆ ದೀಪ. ಈ ದೀಪಕ್ಕೆ ನಾವು ಹಿಂದೂ ಶಾಸ್ತ್ರಗಳಲ್ಲಿ ಹೆಚ್ಚಿನವಾದ ಮಹತ್ವವನ್ನೇ ನೀಡಿದ್ದಾರೆ. ಅದರಲ್ಲೂ ಈ ಧನುರ್ಮಾಸಗಳಲ್ಲಿ ನಾವು ಹೆಚ್ಚಿನದಾಗಿ ದೀಪಾರಾಧನೆಗಳನ್ನು, ಅಂದರೆ ವಿವಿಧ ರೀತಿಯ ಬೆಲ್ಲದ ದೀಪ, ಹಿಟ್ಟಿನ ದೀಪ, ನಿಂಬೆಹಣ್ಣಿನ ದೀಪ ಹಾಗೂ ವಿವಿಧ ರೀತಿಯ ತುಪ್ಪದ ದೀಪ, ಅದರಲ್ಲೂ ಧನುರ್ಮಾಸದಲ್ಲಿ ಹೆಚ್ಚಿನದಾಗಿ ತುಪ್ಪದ ದೀಪಗಳನ್ನು ಬಳಸ್ತಾರೆ. ಹೌದು ಸ್ನೇಹಿತರೆ, ನೀವು ನೋಡಿರಬಹುದು, ಈ ಧನುರ್ಮಾಸದಲ್ಲಿ ಹೆಚ್ಚಿನದಾಗಿ ದೀಪಾರಾಧನೆಗಳನ್ನು ಮಾಡೋದ್ರಿಂದ ಆ ವ್ಯಕ್ತಿಯು ಅನೇಕ ರೀತಿಯ ಪುಣ್ಯಕರವಾದಂಥ ಫಲಗಳನ್ನು ಪಡಿತಾನೆ ಅಂತ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಪುರಾಣಗಳ ಪ್ರಕಾರ ದೀಪಕ್ಕೆ ಹೆಚ್ಚಿನವಾದ ಮಹತ್ವವನ್ನೇ ನೀಡಲಾಗಿದೆ. ನಾವು ಮೊದಲನೇದಾಗಿ ಗಮನಿಸಬೇಕಾದದ್ದು ದೀಪಾರಾಧನೆ. ಹೌದು ಸ್ನೇಹಿತರೆ, ಅದರಲ್ಲೂ ನಾವು ಕೆಲವೊಂದು ರೀತಿಯ ದೀಪಗಳನ್ನು ಬಳಸೋದ್ರಿಂದ ಯಾವ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೂ ಯಾವ ಯಾವ ದೀಪದಿಂದ ಯಾವ ಯಾವ ಸಮಸ್ಯೆಗಳನ್ನು ಬಗೆಹರಿಯುತ್ತೆ ಹಾಗೂ ಎಲ್ಲ ದೀಪಗಳು ಎಷ್ಟು ಪ್ರಾಮುಖ್ಯವನ್ನು ಪಡೆದುಕೊಂಡಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ದಿನ ದೀಪ ಅಂದರೆ ಕೇವಲ ಬೆಳಕು ಕೊಡುವ ಸಾಧನವಲ್ಲ, ಅದು ನಮ್ಮ ಜೀವನಕ್ಕೆ ಅರ್ಥ, ಶಾಂತಿ ಹಾಗೂ ಹೊಸ ಪ್ರೇರಣೆಯನ್ನು ತರುವ ಒಂದು ಸಂಕೇತ. ದೀಪದ ಹಿಂದೆ ಅನೇಕ ರೀತಿಯ ಕಥೆಗಳೇ ಇದೆ. ಹೌದು ಸ್ನೇಹಿತರೆ, ಅದರಲ್ಲೂ ನಾವು ಈ ಒಂದು ದೀಪದ ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಬೆಳಕಿನ ಒಂದು ದಾರಿ ಯಾವುದು ಎಂಬುದನ್ನು ನೋಡೋಣ. ಹೌದು, ಕಷ್ಟದಲ್ಲಿರುವಾಗ ಈ ಒಂದು ದೀಪ ನಮಗೆ ಬೆಳಕಿನ ದಾರಿಯಾಗಬಹುದು ಹಾಗೂ ನಮ್ಮ ಬೆಳಕನ್ನು, ನಮ್ಮ ಜೀವನದಲ್ಲಿ ಬೆಳಕನ್ನು ತೋರಬಹುದು. ಹೌದು ಸ್ನೇಹಿತರೆ, ದೀಪ ಎಂದರೆ ಬೇರೆ ಶಾಂತಿಯ ಹಾಗೂ ದೀಪ ಎಂದರೆ ಬರೀ ಸಮೃದ್ಧಿ ಅಥವಾ ದೀಪ ಎಂದರೆ ಬೆಳಕು ಅಷ್ಟೇ ಅಲ್ಲ. ದೀಪ ಎಂದರೆ ಆರೋಗ್ಯ, ದೀಪ ಎಂದರೆ ಸಂಪತ್ತು, ಪ್ರಖರತೆ, ಹೀಗೆ ದೀಪ ಜೀವನದ ಒಂದು ಪಾಸಿಟಿವ್ ಬೆಳವಣಿಗೆ. ಹೌದು, ಇಂತಹ ದೀಪವನ್ನು ಬೆಳಗಿಸುವುದರಿಂದ ನಮ್ಮ ಜೀವನದ ಒಂದು ಸಂತೋಷ ಹಾಗೂ ಮನೆಯಲ್ಲಿ ಈ ದೀಪಗಳನ್ನು ಹಚ್ಚುವುದರಿಂದ ಧನಾತ್ಮಕವಾದ ಚಿಂತನೆಗಳು ಹೆಚ್ಚಾಗ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪಕ್ಕೆ ಹೆಚ್ಚಿನವಾದ ಮಹತ್ವವನ್ನೇ ನೀಡಿದ್ದಾರೆ. ನೀವು ನೋಡಿರಬಹುದು, ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪೂಜಾ ಸಮಾರಂಭಕ್ಕೆ ಹೋದ್ರೆ ನೀವು ಆ ಕಾರ್ಯಕ್ರಮಗಳಲ್ಲಿ ನೀವು ಮೊದಲು ನೋಡುವುದು ದೀಪ ಬೆಳಗುವುದು. ಹೌದು ಸ್ನೇಹಿತರೆ, ಯಾಕೆಂದರೆ ದೀಪ ಹಚ್ಚುವುದರಿಂದ ಒಂದು ಶುಭವಾದ ವಾತಾವರಣ ಉಂಟಾಗ್ತದೆ ಅಂತ ಹೇಳಿ. ಅಂದರೆ ಆ ವಾತಾವರಣದಲ್ಲಿ ಶಾಂತಿ, ನೆಮ್ಮದಿ, ಆ ಧನಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತೆ ಎಂಬ ಕಾರಣಕ್ಕೆ ದೀಪವನ್ನು ನಾವು ಮೊದಲಿಗೆ ಬೆಳಗುತ್ತೇವೆ. ಹೌದು ಸ್ನೇಹಿತರೆ, ಹೀಗಿರುವಾಗ ಅದರಲ್ಲೂ ಕೆಲವೊಂದು ಹಿತ್ತಾಳೆ ದೀಪಗಳನ್ನು ನಾವು ಬೆಳಗುವುದರಿಂದ ಹೆಚ್ಚಿನದಾಗಿ ಲಾಭಗಳನ್ನು ಪಡೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ಹಿತ್ತಾಳೆ ದೀಪದಿಂದ ಯಾವ ರೀತಿಯ ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದು ಎಂಬುದನ್ನು ನೋಡೋಣ. ಮೊದಲನೇದಾಗಿ, ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನು ಬೆಳಗ್ತಾರೋ, ಹಚ್ಚುತ್ತಾರೋ, ಅಂದರೆ ಕಾಮಾಕ್ಷಿ ದೀಪವನ್ನು ಸಹ ಆಗಿರಬಹುದು ಸ್ನೇಹಿತರೆ, ಆ ಮನೆಯಲ್ಲಿ ದೇವರ ತೇಜಸ್ಸು ಹೆಚ್ಚಾಗ್ತದೆ ಹಾಗೂ ಆ ಮನೆಯಲ್ಲಿ ಒಂದು ದೈವ ಬಲ ಹೆಚ್ಚಾಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದೇ, ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳ ದೀಪ ಹಚ್ಚಿ ದೇವರನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ಹಾಗೂ ಅಪಮೃತ್ಯುಗಳು ಸಂಭವಿಸುವುದಿಲ್ಲ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಯಾರ ಮನೆಯಲ್ಲಿ ಸಂಕಲ್ಪ ಸಮೇತವಾಗಿ ಹಿತ್ತಾಳೆ ದೀಪವನ್ನು ಪೂಜಿಸಿ ಹಾಗೂ ದೀಪಕ್ಕೆ ಪೂಜೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡುತ್ತಾರೋ ಅಂತಹ ಮನೆಗಳಲ್ಲಿ ಸರ್ವ ಕಾರ್ಯಗಳು, ಶುಭ ಕಾರ್ಯಗಳು ಜರುಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ನಿಮ್ಮ ಬೇಡಿಕೆಗಳು, ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ದೇವರ ದೀಪ ಹಚ್ಚುವಾಗ ನಾವು ಯಾವಾಗಲೂ ಕುಳಿತೇ ಹಚ್ಚಬೇಕು. ಹೌದು ಸ್ನೇಹಿತರೆ, ಈ ದೇವರ ದೀಪದಲ್ಲಿ, ಅದರಲ್ಲಿ ಹಿತ್ತಾಳೆ ದೀಪವನ್ನು ಹಚ್ಚುವುದರಿಂದ ಅನೇಕ ರೀತಿಯ ಒಂದು ಲಾಭಗಳನ್ನು ಕಾಣಬಹುದು. ನಂತರ ಆ ಹಿತ್ತಾಳೆಯ ದೀಪದಲ್ಲಿ ಯಾವ ಎಣ್ಣೆಯನ್ನು ಬಳಸೋದ್ರಿಂದ ಯಾವ ರೀತಿಯ ಲಾಭಗಳಿದೆ ಎಂಬುದನ್ನು ನೋಡೋಣ. ಹೌದೇ ಸ್ನೇಹಿತರೆ, ಮೊದಲನೇದಾಗಿ ನಾವು ನೋಡ್ಬೇಕಂದ್ರೆ, ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪದಿಂದ ದೇವರಿಗೆ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳು ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ತುಪ್ಪಕ್ಕೆ ಹೆಚ್ಚಿನವಾದ ಮಹತ್ವವನ್ನು ನೀಡಲಾಗಿದೆ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ತುಪ್ಪದ ದೀಪಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹೌದು ಸ್ನೇಹಿತರೆ, ಯಾಕಂದರೆ ಇದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದೀಪ.
ಈ ತುಪ್ಪವನ್ನು ನಾವು ಹಚ್ಚಿ ಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡೋದ್ರಿಂದ ಆ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ಧನುರ್ಮಾಸಗಳಲ್ಲಿ ನಾವು ತುಪ್ಪದ ದೀಪವನ್ನು ಪ್ರತಿನಿತ್ಯ ಬೆಳಗ್ತೇವೆ. ಇದರಿಂದ ನಮ್ಮ ಇಷ್ಟಾರ್ಥಗಳು, ನಮ್ಮ ಕೋರಿಕೆಗಳು ಆದಷ್ಟು ಬೇಗವೇ ಶೀಘ್ರವೇ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಲಕ್ಷ್ಮೀ ಕಟಾಕ್ಷ ಎಂಬುದು ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ತುಪ್ಪದ ದೀಪಗಳನ್ನು ಹಚ್ಚಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗೂ ಸರ್ಪ ದೇವತೆಗಳ ಮುಂದೆ ಹಚ್ಚಿದರೆ ಆ ಕುಟುಂಬದವರಿಗೆ ಎಂದೂ ಕೂಡ ಸರ್ಪ ದೋಷಗಳು ಕಾಡುವುದಿಲ್ಲ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಮಹಾಗಣಪತಿಗೆ 21 ದಿನಗಳ ಕಾಲ ನೀವು ತುಪ್ಪದ ದೀಪ ಹಚ್ಚಿದರೆ ಎಲ್ಲ ರೀತಿಯ ಕಾರ್ಯಗಳು ಕೂಡ, ಅನೇಕ ರೀತಿಯ ಕಾರ್ಯಗಳು ಕೂಡ ವಿಘ್ನಗಳಿಲ್ಲದೆ ನೆರವೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಯಾರು ಅನೇಕ ರೀತಿಯ ಸಂಕಷ್ಟದಿಂದ ಹಾಗೂ ಹಣಕಾಸಿನ ಸಮಸ್ಯೆ ಅಥವಾ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅವರು ದೇವಸ್ಥಾನಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರದ ದಿನ ಹೆಚ್ಚಿನದಾಗಿ ತುಪ್ಪದ ದೀಪಗಳನ್ನು ಹಚ್ಚಿ ನಿಮ್ಮ ಪ್ರಾರ್ಥನೆ ಹಾಗೂ ನಿಮ್ಮ ಕೋರಿಕೆಗಳನ್ನು ಆ ದೇವರಿಗೆ ಸಲ್ಲಿಸಿದರೆ ಇದರಿಂದ ನಿಮ್ಮ ಕೋರಿಕೆಗಳು ಈಡೇರುತ್ತದೆ. ಹಾಗೂ ಅಲ್ಲದೆ ದೇವಾಲಯಗಳಲ್ಲಿ ಈ ದೀಪವನ್ನು ಹಚ್ಚುವುದರಿಂದ ಕುಜದೋಷ ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ ಸ್ನೇಹಿತರೆ. ಹೌದು, ಏಕೆಂದರೆ ಈ ಒಂದು ತುಪ್ಪದ ದೀಪಕ್ಕೆ ಹೆಚ್ಚಿನವಾದ ಮಹತ್ವವನ್ನು ನೀಡಲಾಗಿದೆ. ಅದರಲ್ಲೂ ಹಿತ್ತಾಳೆಯನ್ನು ಬಳಸಿಕೊಂಡು ಈ ತುಪ್ಪದ ದೀಪವನ್ನು ಹಚ್ಚಿದರೆ ಅತ್ಯಂತ ಪರಿಣಾಮಕಾರಿಯಾದ ಫಲವನ್ನು ನೀವು ಪಡೆಯಬಹುದು. ಅದೇ ಯಾರು ಕೂಡ ಅನೇಕ ರೀತಿಯ ಸಮಸ್ಯೆಗಳು, ಈ ಪುತ್ರ ಸಂತಾನವಾಗಿರಬಹುದು ಅಥವಾ ವಿವಾಹದ ಒಂದು ಸಮಸ್ಯೆ ಆಗಿರಬಹುದು ಅಥವಾ ಮನೆಯಲ್ಲಿ ನೆಮ್ಮದಿ ಅಥವಾ ಯಾವುದೇ ರೀತಿಯ ಕಷ್ಟಗಳು ಅಥವಾ ಮಾನಸಿಕವಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲಪ್ಪ ಅಂತಂದರೆ ಅವರು ಕೂಡ ಪ್ರತಿನಿತ್ಯ ಈ ತುಪ್ಪದ ದೀಪಗಳನ್ನು ಬೆಳಗ್ತಾ ಹೋದರೆ ಆ ಮನೆಯಲ್ಲಿ ಸಕಲ ಅಷ್ಟ ಐಶ್ವರ್ಯಗಳು ಹಾಗೂ ಅನೇಕ ರೀತಿಯ ಒಂದು ಅವಕಾಶಗಳು ತೆರೆಯುತ್ತವೆ ಎಂದು ಕೂಡ ಹೇಳಲಾಗ್ತದೆ ಸ್ನೇಹಿತರೆ. ಅವರಲ್ಲೂ ಸಾಯಂಕಾಲದ ಸಮಯದಲ್ಲಿ ತುಳಸಿಯ ಮುಂದೆ ಈ ಹಿತ್ತಾಳೆಯ ದೀಪಗಳನ್ನು ಬಳಸಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ವಿಶೇಷವಾದ ಫಲಗಳನ್ನು ಸಹ ಪಡೆದುಕೊಳ್ಳಬಹುದು. ಈ ಧನುರ್ಮಾಸದಲ್ಲಿ ಈ ರೀತಿಯಾದಂತಹ ಕೆಲವೊಂದು ಉಪಾಯಗಳನ್ನು ನೀವು ಬಳಸಿ ಹಾಗೂ ಈ ರೀತಿಯಾದಂತಹ ದೀಪಗಳನ್ನು ಬಳಸಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಕೋರಿಕೆಗಳು ಹಾಗೂ ನಿಮ್ಮ ಎಲ್ಲ ಬೇಡಿಕೆಗಳು ಅತ್ಯಂತ ಶೀಘ್ರವಾಗಿ ಈಡೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ ಸ್ನೇಹಿತರೆ. ಹೌದು, ಈ ಒಂದು ಮಹಾಲಕ್ಷ್ಮಿ ಅಮ್ಮನವರಿಗೆ ಈ ತುಪ್ಪದ ದೀಪವನ್ನು ಹಚ್ಚಿ ನೀವು ಶಾಸ್ತ್ರೋಕ್ತವಾಗಿ ಪೂಜಿಸಿ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ. ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತದೆ. ಹಾಗೂ ಮನೆಯಲ್ಲಿ ಇಷ್ಟು ಉಪಯುಕ್ತವಾಗಿರುವಂಥ ಈ ಮಾಹಿತಿಯನ್ನು ನಿಮಗೇನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಒಮ್ಮೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.